ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ, ಅವರ ಒಂದು ಮನಸ್ಸಿನಲ್ಲಿ ನಿಮ್ಮನ್ನು ಕುರಿತಾಗಿ ಯಾವ ರೀತಿಯ ಒಂದು ಭಾವನೆ ಅಂತಕ್ಕಂಥದ್ದಿದೆ. ಸೊ ಈ ಒಂದು ವಿಚಾರವಾಗಿ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್, ಟಿಪ್ಸ್, ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜಿ. ಸೊ ನಿಮ್ಮ ಒಂದು ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಸೊ ವಿ ಆಲ್ರೆಡಿ ಹ್ಯಾವ್ ಅ ಕಾರ್ಡ್. ಓಕೆ, ಸೊ ನಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಸೊ ಡಿಯರ್ ಯೂನಿವರ್ಸ್, ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, ಡಿಯರ್ ಯೂನಿವರ್ಸ್, ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. Help me connect to the energies, dear angels. Help me connect to the energies. So we have so many cards. Okay, let me consider all of them. Universe ಕಡೆಯಿಂದ ಇಷ್ಟು cards ಬಂದಿದೆ. So we have firstly 5 of swords ಬಂದಿದೆ. We have Queen of Pentacles. Okay, 10 of Pentacles ಬಂದಿದೆ. Okay, Pentacle energies ತುಂಬ ಬಂದಿದೆ. We have the Chariot, 7 of Pentacles, 2 of Wands, Cups energy ಸಹ ಬಂದಿದೆ. And we have additional cards here. And Death card ಸಹ ಇಲ್ಲಿ ಬಂದಿದೆ. So these are the energies. Okay. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ಬಾಟಮ್ ಆಫ್ ದ ಡೆಕ್ ಐ ಸಮ್ವೇರ್ ಹ್ಯಾವ್ 9 ಆಫ್ ಪೆಂಟಿಕಲ್ಸ್. ಎಲ್ಲೋ ನಿಮ್ಮ ಪರ್ಸನ್ ತುಂಬ ಮಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಒಂದು ರೀತಿ ಹೇಳೋದಾದರೆ ಐಷಾರಾಮಿ ಜೀವನ ಅಥವಾ ತುಂಬ ಲಕ್ಸುರಿಯಸ್ ಲೈಫ್ನ ನಾನು ಲಿವ್ ಮಾಡಬೇಕು ಅನ್ನೋ ಒಂದು ಆಸೆ. ಅಂದರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಚೆನ್ನಾಗಿ ಅವ್ರನ್ನವರು ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು, ಅಥವಾ ಬಾಯ್ಸ್ ಆಗಿದ್ರೆ ಚೆನ್ನಾಗಿ ಡ್ರೆಸ್ ಮಾಡಿ ಸೂಟ್ ಎಲ್ಲ ಹಾಕೊಳ್ಳೋ ಅಂಥದ್ದು. ಸೊ ಒಂದು ರೀತಿ ಹೇಳೋದಾದ್ರೆ ತುಂಬ ಶೋ ಆಫ್ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳ್ಬೋದು. ಅಂದರೆ ಪ್ರಪಂಚದ ಕಣ್ಣಿಗೆ ನಾನು ತುಂಬ ಚೆನ್ನಾಗಿ ಕಾಣಬೇಕು, ತುಂಬ ಹೈ ಲೆವೆಲಲ್ಲಿ ಇರೋ ಥರ ಕಾಣಬೇಕು, ನಂದೇ ಎಲ್ಲ ನಡಿಬೇಕು, ಜನ ನಾನಂದರೆ ನೋಡಬೇಕು, ಆ ಒಂದು ಅಟ್ರ್ಯಾಕ್ಷನ್ ಆಗಬೇಕು. ಸೊ ಈ ಥರ ಒಂದು ಆಸೆ ಜಾಸ್ತಿ ಅಂತಲೇ ಇಲ್ಲಿ ಹೇಳ್ಬೋದು ನಿಮ್ಮ ವ್ಯಕ್ತಿಗೆ. ಹಾಗಾದರೆ ಅವರ ಭಾವನೆ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡಿದಾಗ, ಎಲ್ಲೋ ಚೀಟಿಂಗ್ ಎನರ್ಜೀಸ್ ತುಂಬ ಬರ್ತಾ ಇದೆ. ಆ್ಯಂಡ್ ಡೆತ್ ಕಾರ್ಡ್ ಸಹ ಇಲ್ಲಿ ಬರ್ತಾ ಇದೆ ಅನ್ಬೋದು. ನಿಮ್ಮ ವ್ಯಕ್ತಿಯ ಒಂದು ಓವರ್ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಅಥವಾ ಅವರಲ್ಲಿರೋಂಥ ಒಂದು, ನಾನು ಹೇಳಿದೆ ತುಂಬ ಶೋ ಆಫ್ ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲಿ ವ್ಯಾಲ್ಯೂಸ್ ಸಿಗುತ್ತೆ ಅಲ್ಲಿ ಅವರು ತುಂಬ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸಹ ನೋಡೋದಾದರೆ ಅವರು ನಿಮ್ಮನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಓಕೆ, ಬಿಕಾಸ್ ಅವ್ರಿಗೆ ಒಂದು ರೀತಿ ಹೇಗಂದರೆ ಇವಾಗ ಬೋರ್ ಆಗಿಬಿಟ್ಟಿದೆ. ಓಕೆ, ಸೊ ನಿಮ್ಮನ್ನು ಹೇಳಬೇಕಂದ್ರೆ ತುಂಬ ದಿವಸದಿಂದ ವೆಯ್ಟ್ ಮಾಡಿಸ್ತಾ ಇದ್ರು. ಓಕೆ, ಆ್ಯಂಡ್ ಏನಂದರೆ ಈ ವ್ಯಕ್ತಿ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಟ್ಟಿರಲಿಕ್ಕಿಲ್ಲ. ಬಹುಶಃ ಈ ಥರ ವ್ಯಕ್ತಿ 6/24, ಓಕೆ, ಸೊ ಈ ಥರ ಒಂದು ತಾರೀಕಿನಲ್ಲಿ ಹುಟ್ಟಿರ್ತಾರೆ ಅಂತಲೇ ಹೇಳ್ಬೋದು, ಅಥವಾ 15 ಈ ಡೇಟ್ಸಲ್ಲಿ ಹುಟ್ಟಿರ್ತಕ್ಕಂಥವ್ರು. ತುಂಬ ಒಂದು ರೀತಿ ಹೇಳೋದಾದರೆ ಶುಕ್ರನ ಆಧಿಪತ್ಯಕ್ಕೆ ಬರುವಂಥ ಡೇಟ್ಗಳಿವೆಲ್ಲ.
ಸೊ ಶೋ ಆಫ್ ಅಂತಕ್ಕಂಥದ್ದು, ಕಮಿಟ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು, ತುಂಬ ಉಡಾಫೆಯಿಂದ ತಮ್ಮ ಜೀವನವನ್ನು ನಡೆಸೋ ಅಂಥದ್ದು. ಸೊ ಸೇಮ್ ಎನರ್ಜೀಸ್ ಇಲ್ಲಿ ಸಹ ನನಗೆ ಕಾಣ್ತಿದೆ. ಅಂದರೆ ಅವ್ರ ಫ್ಯಾಮಿಲಿ ಕಡೆ ಹೇಳೋದಾದರೆ ಓಕೆ, ಫ್ಯಾಮಿಲಿ ಸಪೋರ್ಟ್ ಸಹ ಅವ್ರಿಗೆ ಭಾಳಷ್ಟು ಇದೆ, ಅಥವಾ ಫ್ಯಾಮಿಲಿ ವೆಲ್ ಸೆಟಲ್ಡ್ ಆಗಿರ್ತಾರೆ, ಅಥವಾ ಹಣಕಾಸಿನ ಯಾವುದೇ ಒಂದು ಕೊರತೆ ಇರೋದಿಲ್ಲ. ಸೊ ಈ ಥರ ಸಂದರ್ಭನೂ ಕೆಲವರು ಜೀವನದಲ್ಲಿ ನಡೆಯುತ್ತೆ. ಅವ್ರೇನೇ ಇದ್ರೂ ಒಂದು ಪ್ಲ್ಯಾಟ್ಫಾರ್ಮ್, ಅಂದರೆ ನಾನು ಶೈನ್ ಆಗಬೇಕು, ಜನ ನನ್ನನ್ನೇ ಗುರುತಿಸ್ಬೇಕು, ನನ್ನನ್ನೇ ಗೌರವ ಕೊಡಬೇಕು. ಸೊ ಈ ಥರ ಒಂದು ಅಂದರೆ ಅಟೆನ್ಷನ್ ಸೀಕರ್ಸ್ ಅಂತ ಹೇಳ್ಬೋದು. ಸೊ ಎಲ್ಲಿ ನಿಮ್ಮ ಬಳಿ ಇವಾಗ ಏನೂ ಇಲ್ಲ ಹೊಸದಾಗಿ, ಎಲ್ಲವನ್ನೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನನಗೆ ಏನು ಇಷ್ಟ ಇಲ್ಲ ನಿಮ್ಮ ಜೊತೆ ಇರೋದಕ್ಕೆ, ಅವರು ಕೆಲವೊಮ್ಮೆ ಬಾಯಿ ಬಿಟ್ಟು ಹೇಳಿರೋದು ಸಹ ಇದೆ. ಓಕೆ, ನೀವಂದರೆ ನನಗಿಷ್ಟ ಇಲ್ಲ, ನನಗೇನು ಸ್ಪಾರ್ಕ್ ಅಂತಕ್ಕಂಥದ್ದು ಬರ್ತಾ ಇಲ್ಲ, ಐ ಥಿಂಕ್ ವಿ ಶುಡ್ ಮೂವ್ ಆನ್. ಸೊ ಈ ಥರ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿರ್ತಕ್ಕಂಥ ಸಂದರ್ಭಗಳು ಉಂಟು ಕೆಲವ್ರಿಗೆ. ಆ್ಯಂಡ್ ಆ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ, ಅಂದರೆ ಯಾಕೆ ಇವರು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ, ಅಥವಾ ನನ್ನ ಕಡೆಯಿಂದನೇ ಏನಾದರೂ ತಪ್ಪಾಗಿದೆಯಾ, ಅಥವಾ ಇವ್ರಿಗೆ ನಾನು ಏನು ಮಾಡಿದ್ರೆ ಇವ್ರನ್ನ ನಾನು ಮತ್ತೆ ಇಂಪ್ರೆಸ್ ಮಾಡ್ಬೋದು, ಮತ್ತೆ ನನ್ನ ಹತ್ರ ಸೆಳಿಬೋದು. ಸೊ ಈ ಥರ ನಿಮ್ಮ ಮೈಂಡ್ ಓಡ್ತಾ ಇದೆ. ಅಂದರೆ ಹೇಗೆ ಇದನ್ನು ನಾನು ಹೊಸದಾಗಿ ಕನ್ವರ್ಟ್ ಮಾಡಲಿ, ಅವ್ರನ್ನ ಮತ್ತೆ ನಾನು ಹೇಗೆ ಇಂಪ್ರೆಸ್ ಮಾಡೋದು ಅಂತ ಬಹಳ ತಲೆ ಕೆಡಿಸ್ಕೊಂಡಿದ್ದೀರಾ. ಬಟ್ ಎಲ್ಲೋ ಈ ಒಂದು ರಿಲೇಷನ್ಶಿಪ್ ಒಂದು ಟ್ರಾನ್ಸ್ಫರ್ಮೇಷನನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಸೊ ಕೆಲವ್ರಿಗೆ ಇದು ಎಂಡಿಂಗ್ಸ್ ಸಹ ತೋರಿಸುತ್ತೆ, ಡೆತ್ ಕಾರ್ಡ್ ಬಂದಿರೋದ್ರಿಂದ. ಓಕೆ, ಸೊ ಅಥವಾ ನಿಮ್ಮ ಒಂದು ಲೈಫಲ್ಲಿ ಒಂದು ದೊಡ್ಡ ಬಿಗ್ ಟ್ರಾನ್ಸಿಷನ್ ಬರ್ತಾ ಇರ್ಬೋದು. ಸೊ ನೀವೇನು ಅಂದ್ಕೊಂಡಿದ್ರಿ, ಓಕೆ, ಇವಾಗ ನೀವೇನು ಆ ಒಂದು ವ್ಯಕ್ತಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಎಲ್ಲೋ ಒಂದು ಕಡೆ ನಿಮಗೆ ಸಡನ್ನಾಗಿ ರಿಯಲೈಸ್ ಆಗ್ಬೋದು, ಅರೆ ನನ್ನ ವ್ಯಕ್ತಿತ್ವವನ್ನು ಬಿಟ್ಟು ನಾನು ಯಾಕೆ ಯಾರ್ದೋಗೋಸ್ಕರ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಇದು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೈಂಡ್ಗೆ ಸಹ ನಿಮಗೆ ಕೆಲವೊಂದು ವಿಚಾರಗಳು ಗೋಚಾರ ಆಗ್ಬೋದು. ಇವಾಗ ಆಗದೇ ಇದ್ರೂ ಲೈಕ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಆ ಒಂದು ಸೂಕ್ಷ್ಮವಾಗಿ ನೀವು ನೋಡಿದಾಗ ನಿಮಗೆ ಆ ಟ್ರಾನ್ಸ್ಫಾರ್ಮೇಷನ್, ಅಂದರೆ ನೀವು ನಿಮ್ಮ ವ್ಯಕ್ತಿತ್ವದಿಂದ ಬಹಳ ದೂರ ಬಂದಿದ್ದೀರಾ. ಒಂದು ವ್ಯಕ್ತಿಗೋಸ್ಕರ ನಿಮ್ಮ ವ್ಯಕ್ತಿತ್ವವನ್ನು ಕಳೆದು ನೀವು ಬಂದಿದ್ದೀರಾ. ಬಟ್ ನಿಮಗೆ ಒಂದು ಹಂತದವರೆಗೂ ಸರಿ, ಬಟ್ ಅದಾದಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ, ಅರೆ ಈ ಪರ್ಸನ್ಗೋಸ್ಕರ ನಾನು ಇಷ್ಟೊಂದೆಲ್ಲ ಮಾಡಬೇಕಾ, ಅದರ ಅವಶ್ಯಕತೆ ಆದರೂ ಏನಿದೆ ನನಗೆ. ಸೊ ಆ ಥರ ಒಂದು ನಿಮಗೆ ರಿಯಲೈಸೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಒಂದು ರಿಯಲೈಸೇಷನ್ ಆದಾಗ ನಿಮಗೆ ಬಹುಶಃ ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ಆಗ್ತಿದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ನಿಮಗಾಗಿ ಏನಿದೆ. ಸೊ ಏನು ಹೇಳ್ಬೋದು ನಮ್ಮ ಒಂದು ಏಂಜಲ್ಸ್ ಈ ಒಂದು ವಿಚಾರವಾಗಿ. ಓಕೆ, ಸೊ ವಿ ಹ್ಯಾವ್ ದ 3 ಕಾರ್ಡ್ಸ್ ಆಲ್ರೆಡಿ. ಓಕೆ, ನೋ ಅಂತ ಹೇಳ್ತಾ ಇದ್ದಾರೆ, ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ಸೊ 100% ನಾನು ಹೇಳಿದಾಗೆ ನೀವೇನು ಭಯ ಪಡುವಂಥದ್ದಿಲ್ಲ. ಓಕೆ, ಈ ರಿಲೇಷನ್ಶಿಪ್ ಎಂಡ್ ಆಗಿಬಿಡುತ್ತಾ, ಒಂದು ಹಂತಕ್ಕೆ ಬಂದಾಗ ನೀವೇ ನನಗಿದು ಬೇಡ ಅಂತ ಹೇಳಿದ್ರೂ ಏನೂ ಆಶ್ಚರ್ಯ ಇಲ್ಲ, ಯಾಕಂದರೆ ನಿಮ್ಮ ಮನಸ್ಸಿಗೆ ಆ ರೀತಿ ಬಂದುಬಿಟ್ಟಿರುತ್ತೆ. ಸೊ ಅದನ್ನೇ ಹೇಳ್ತಾರೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಮನಸ್ಸಿಗೆ ಅದು ಏನು ಬರುತ್ತೆ ಅಲ್ಲ, ನಾನು ಹೇಳಿದೆ ಡೆತ್ ಕಾರ್ಡ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಅಂತ. ಸೊ ಏಂಜಲ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಇಂಟ್ಯೂಷನ್, ನಿಮ್ಗೇನಾದರೂ ಆ ಥರ ಥಾಟ್ ಏನಾದರೂ ನಿಮ್ಮ ಮೈಂಡಿಗೆ ಬಂದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಸೊ ಆ ಥರ ನೀವು ಮಾಡೋದ್ರಿಂದ ಸಿಚುವೇಶನ್ ಸಹ ಇಲ್ಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವೇನೂ ಒಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಒಂದು ಅಗತ್ಯ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಇಟ್ಸ್ ಅ ನೋ ಅಂತ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅದು ನಿಮ್ಮ ಒಳಿತಿಗೆ ಆಗಿರುತ್ತೆ. ಸೊ ಒಂದು ಕೆಟ್ಟ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರೋದಕ್ಕೇ ಆಗಿರುತ್ತೆ ಅಂತಲೇ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಭಯ ಪಡೋವಂಥ ವಿಚಾರ ಏನೂ ಇಲ್ಲ. ಏನೇ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂದ್ರೂ ಅದು ನಿಮ್ಮ ಒಂದು ಒಳಿತಿಗೆ ಅಂತ ನೀವು ತಿಳ್ಕೊಬೋದಾಗಿದೆ. ಓಕೆ, ಸೊ ದಿಸ್ ವಾಸ್ ದ ಯೂನಿವರ್ಸಲ್ ಮೆಸೇಜಸ್ ಫಾರ್ ಯು ಗೈಸ್ ಟುಡೇ. ಸೊ ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ ಅಂತಕ್ಕಂಥದ್ದನ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಖಂಡಿತ ಇಂಟ್ರೆಸ್ಟ್ ಇರುವವರು ಜಾಯಿನ್ ಆಗಬಹುದು. ಓಕೆ, ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.